ನಮಸ್ಕಾರ, ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಈಗ ಹೆಡ್ಲೈನ್ಸ್. ಭಾರತ್ ಜೋಡೋ ಯಾತ್ರೆ ತೆರಳುತ್ತಿದ್ದ ರಾಹುಲ್ ಗಾಂಧಿ ಮೇಲೆ ಬಿಜೆಪಿಗರಿಂದ ದಾಳಿ ಆರೋಪ. ಅಸ್ಸಾಂ ಘಟನೆ ಖಂಡಿಸಿ ಡಿಸಿ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಸಮಾಧಾನ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಸಿಐಟಿಯು ವತಿಯಿಂದ ಡಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ. ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಮದ್ಯದ ಅಂಗಡಿಗಳಲ್ಲಿ ಸ್ವಚ್ಛತೆ ಇಲ್ಲದ ವಿರುದ್ಧ ಪುರಸಭೆ ಅಧ್ಯಕ್ಷೆ ಗರಂ. ಸ್ವಚ್ಛತೆ ಕಾಪಾಡದಿದ್ದರೆ ಪರವಾನಗಿ ರದ್ದು. ಬೇಲೂರಿನಲ್ಲಿ ನಿಯಮ ಪಾಲಿಸದವರಿಗೆ ತೀರ್ಥಕುಮಾರಿ ಖಡಕ್ ಎಚ್ಚರಿಕೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಬಸವೇಶ್ವರ ಅವರ ಆಯ್ಕೆ. ಮಹನೀಯರನ್ನ ಗುರುತಿಸಿ ಗೌರವಿಸುವುದು ಶ್ಲಾಘನೀಯ. ನಗರದಲ್ಲಿ ವೀರಶೈವ ಲಿಂಗಾಯತ ಸಂಘದಿಂದ ಮೆಚ್ಚುಗೆ. ಭಾರತ್ ಜೋಡೋ ಯಾತ್ರೆ ವೇಳೆ ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ಮೇಲೆ ಬಿಜೆಪಿಗರು ದಾಳಿ ಮಾಡಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿ ಡಿಸಿ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿದರು. ನಗರದ ಕಾಂಗ್ರೆಸ್ ಕಚೇರಿ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಮುಖಂಡರು ಬಿಎಂ ರಸ್ತೆ ಮೂಲಕ ಮೆರವಣಿಗೆ ನಡೆಸಿ ಎಲ್ಲ ವೃತ್ತದ ಮೂಲಕ ಡಿಸಿ ಕಚೇರಿ ಎದುರು ಜಮಾಯಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ ಮಾತನಾಡಿ, ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ಭಾರತ್ ಜೋಡೋ ಯಾತ್ರೆ ವೇಳೆ ಅಸ್ಸಾಂನಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರ ಸಾಗುತ್ತಿದ್ದ ಬಸ್ ಅನ್ನ ಅಡ್ಡಗಟ್ಟಿ ಅವರ ಮೇಲೆ ದಾಳಿ ನಡೆಸಲು ಯತ್ನಿಸಿದ್ದಾರೆ. ಇದು ಖಂಡನೀಯ ಎಂದು ದೂರಿದರು. ರಾಹುಲ್ ಗಾಂಧಿ ಅವರ ಮೇಲಿನ ದಾಳಿಯು ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯವಾಗಿದ್ದು, ದಾಳಿ ನಡೆಸಿದ ಬಿಜೆಪಿ ಗುಂಡಗಳನ್ನ ಬಂಧಿಸಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನು ಅಸ್ಸಾಂನಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡುತ್ತಿದ್ದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರ ಬಸ್ಸನ್ನು ಅಡ್ಡಗಟ್ಟಿ ಬಿಜೆಪಿ ಗೂಂಡಾಗಳು ಅವರ ಮೇಲೆ ಹಲ್ಲೆಗೆ ಯತ್ನಿಸಿದರು. ಈ ಹಲ್ಲೆಯನ್ನು ಖಂಡಿಸಿ ಹಾಸನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲರೂ ಇವತ್ತು ಆ ರಾಹುಲ್ ಗಾಂಧಿಯವರ ಮೇಲೆ ನಡೆಸಿದ ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ದಾಳಿಯನ್ನು ಖಂಡಿಸಿ ಇವತ್ತು ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು, ಆ ಗೂಂಡಾಗಳನ್ನು ತಕ್ಷಣ ಬಂಧಿಸಬೇಕೆಂದು ಹಾಸನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ನೀಡುತ್ತೇವೆ. ನಂತರ ಅಲ್ಪಸಂಖ್ಯಾತರ ಘಟಕದ ಮುಖಂಡ ದಾವೂದ್ ಮಾತನಾಡಿ, ಮಹಾತ್ಮ ಗಾಂಧೀಜಿ ನಂತರ ದೇಶದ ಏಕತೆಗಾಗಿ ಅತಿ ದೊಡ್ಡ ಯಾತ್ರೆ ನಡೆಸಿದ್ರೆ ಅದು ಭಾರತ್ ಜೋಡೋ ಯಾತ್ರೆ. ಅದನ್ನ ಹತ್ತಿಕ್ಕಲು ಬಿಜೆಪಿ ಇನ್ನಿಲ್ಲದ ಕಸರತ್ತು ಮಾಡುತ್ತಿದೆ ಎಂದು ದೂರಿದರು. ರಾಹುಲ್ ಗಾಂಧಿ ಅವರ ಬೆಳವಣಿಗೆ ಸಾಯಿಸದೆ ಬಿಜೆಪಿ ಕಾರ್ಯಕರ್ತರು ನಡೆಸಿರುವ ದಾಳಿ ಖಂಡನೀಯ. ಇನ್ನು ಇದೇ ರೀತಿ ಮುಂದುವರೆದರೆ ಕಾಂಗ್ರೆಸ್ ವತಿಯಿಂದ ತಕ್ಕಪಾಠ ಕಲಿಸಲಾಗುವುದು ಎಂದು ಎಚ್ಚರಿಸಿದ ಅವರು, ಬಿಜೆಪಿ ಕಾರ್ಯಕರ್ತರ ನಡವಳಿಕೆಗೆ ಮುಂದಿನ ಚುನಾವಣೆಯಲ್ಲಿ ತಕ್ಕಪಾಠ ಕಲಿಸಿದ್ದಾರೆ ಎಂದರು. ಭಾರತದಲ್ಲಿ ಈಗ ರಾಹುಲ್ ಗಾಂಧಿ ಅವರು ನಡೆಸುತ್ತಿರುವ ಒಂದು ಭಾರತ್ ಜೋಡೋ ಒಂದು ಏನು ನಡಿಗೆ ಇದೆ, ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಏನು ಸ್ವಾತಂತ್ರ್ಯಕ್ಕೋಸ್ಕರ ನಡೆದಿದ್ರು, ಆ ನಡಿಗೆ ನಂತರ ಅತಿ ದೊಡ್ಡ ಒಂದು ನಡಿಗೆ ಅಂದರೆ ಈ ಭಾರತ್ ಜೋಡೋ ನಡಿಗೆ. ಈ ಒಂದು ನಡಿಗೆಯನ್ನು ಸಹಿಸಲಾರದೆ ನಮ್ಮ ಒಂದು ರಾಹುಲ್ ಗಾಂಧಿಯವರ ಒಂದು ಈ ಬಿಜೆಪಿ ಸರ್ಕಾರದ ವಿರುದ್ಧ ನಾವೇನು ರಾಹುಲ್ ಗಾಂಧಿಯವರು ಒಂದು ಈ ಭಾರತ್ ಜೋಡೋ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಆ ಯಾತ್ರೆಯನ್ನು ನೋಡಿ ಬಿಜೆಪಿಯವರು ಸಹಿಸಲಾಗದೆ ಅವ್ರ ಮೇಲೆ ಮಾಡಿರುವ ನಿನ್ನೆ ಹಲ್ಲೆ ಏನಿದೆ ಅದನ್ನು ನಾವು ಖಂಡಿಸ್ತೀವಿ. ಬಿಜೆಪಿಯವರು ಕೋಮುವಾದಿಗಳ ಥರ ವರ್ತಿಸ್ತಿರೋದು ಇದು ಖಂಡನೀಯ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ಸಹಿಸೋದಿಲ್ಲ. ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಏನಾದರೂ ಮತ್ತೆ ಮರುಕಳಿಸಿದರೆ ಇದರ ಪರಿಣಾಮ ನೆಟ್ಟಿಗಿರಲ್ಲ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿಯವ್ರ ಜೊತೆಯಲ್ಲಿದ್ದೀವಿ. ನಾವು ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಅಲೆ ಎಬ್ಬಿದೆ. ಮುಂದಕ್ಕೆ ಈ ಕೇಂದ್ರ ಬಿಜೆಪಿ ಸರ್ಕಾರನ ತೊಲಗಿಸಿ ನಾವು ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಬಿಜೆಪಿಯವರಿಗೂ ಗೊತ್ತು. ಅವರು ಯಾವುದೇ ರೀತಿಯ ಒಂದು ನಾಟಕಗಳು ಮಾಡಿದರೂ ಕೂಡ ಏನೂ ನಡೆಯೋದಿಲ್ಲ. ಮುಂದಿನ ಸಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದೇ ಬರುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಎಸ್ಸಿ ಘಟಕದ ಮುನಿಸ್ವಾಮಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗೊರೂರು, ರಘು, ಅಬ್ದುಲ್ ಸಮದ್, ಅಬ್ದುಲ್ ಕಯ್ಯೂಮ್, ಚಂದ್ರಶೇಖರ್, ಶಶಿಧರ್, ವಿವೇಕ್, ದರ್ಶನ್, ಅಮ್ಜದ್, ಜಾಕೀರ್, ಅಸ್ಲಾಂ ಇತರರು ಹಾಜರಿದ್ದರು.
ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಇಂದು ಸಿಐಟಿಯು ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ನೂರಾರು ಸಂಖ್ಯೆಯ ಕಾರ್ಯಕರ್ತರು ಡಿಸಿ ಕಚೇರಿ ಎದುರು ಜಮಾಯಿಸಿ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಎಂಬಿ ಪುಷ್ಪ ಮಾತನಾಡಿ, ಕೇಂದ್ರ ಸರ್ಕಾರದ ನವ ಉದಾರೀಕರಣ ನೀತಿಗಳ ಜಾರಿಯ ವೇಗದಲ್ಲಿ ತನ್ನ ನೀತಿಗಳ ಪರಿಕಲ್ಪನೆಯನ್ನ ಬದಲಾಯಿಸಿ ದೇಶದ ಅಭಿವೃದ್ಧಿಯ ಸಂಕೇತಗಳಾದ ಮಕ್ಕಳು ಮತ್ತು ಮಹಿಳೆಯರಿಗಾಗಿ ಕೊಡುವ ಸವಲತ್ತುಗಳಿಗೆ ಕತ್ತರಿ ಹಾಕುತ್ತಿದೆ. ಇದರಿಂದ ದೇಶದ 11 ಕೋಟಿ ಫಲಾನುಭವಿಗಳು ವಂಚಿತರಾಗಿದ್ದಾರೆ ಎಂದರು. ದೇಶದ ಬಂಡವಾಳಗಾರರು ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಬಡ ರೈತರು ಹಾಗೂ ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ. ಸರ್ಕಾರದ ಈ ನಡೆ ಖಂಡಿಸಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದರು. ಅಂಗನವಾಡಿ ನೌಕರರಿಗೆ 4,500, ಸಹಾಯಕರಿಗೆ 2,500, ಬಿಸಿಯೂಟ ನೌಕರರಿಗೆ 600, ಆಶಾ ಕಾರ್ಯಕರ್ತರಿಗೆ 2,000 ರೂಪಾಯಿ ಕೊಟ್ಟು ದುಡಿಸಿಕೊಳ್ಳುತ್ತಿರುವ ಸರ್ಕಾರ ನೌಕರರನ್ನ ಕಡೆಗಣಿಸಿದೆ. ಕೂಡಲೇ ಎನ್ಇಪಿ ನಿಲ್ಲಿಸಿ 3 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನ ಅಂಗನವಾಡಿಗಳಲ್ಲೇ ನೀಡಲು ಕಾನೂನು ರೂಪಿಸಬೇಕು. ಕಳೆದ ಅನೇಕ ವರ್ಷಗಳಿಂದ ದುಡಿಯುತ್ತಿರುವ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ 31,000 ವೇತನ ನಿಗದಿ ಮಾಡಬೇಕು. ನಿವೃತ್ತರಿಗೆ ಕನಿಷ್ಠ 10,000 ಪಿಂಚಣಿ ನೀಡಬೇಕು ಎಂದು ಆಗ್ರಹಿಸಿದರು. ಹೊರಗುತ್ತಿಗೆ ನೌಕರರನ್ನ ಕಾಯಂ ಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಪದ್ಧತಿ ಜಾರಿ ಮಾಡಬೇಕು. ಮಿನಿ ಅಂಗನವಾಡಿ ಕೇಂದ್ರಗಳನ್ನ ಪೂರ್ಣ ಅಂಗನವಾಡಿ ಕೇಂದ್ರಗಳನ್ನಾಗಿ ಪರಿವರ್ತಿಸಬೇಕು. ಪೌಷ್ಟಿಕ ಆಹಾರಕ್ಕೆ ನೀಡುವ ಹಣವನ್ನ ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿದರು. ಅಂಗನವಾಡಿ ನೌಕರ ಸಂಘಟನೆ ಜಿಲ್ಲಾಧ್ಯಕ್ಷ ಪುಷ್ಪ ಅಂತ ಮಾತಾಡ್ತಿರೋದು. ಇವತ್ತು ಇಡೀ ದೇಶಾದ್ಯಂತ ಸ್ಕೀಮ್ ನೌಕರರ ಹೋರಾಟ ಆಗ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ. ಯಾಕೆ ಸ್ಕೀಮ್ ನೌಕರರ ಹೋರಾಟ ಅಂದರೆ, ಇವಾಗ 22-23 ಅನುದಾನನ ಕಡಿತ ಮಾಡಿದ್ದಾರೆ. ಇಡೀ ಸ್ಕೀಮ್ಗೆ ಅನುದಾನ ಕಡಿತ ಮಾಡಿದ್ದಾರೆ. ಇಡೀ ಸ್ಕೀಮ್ಗೆ ಅನುದಾನ ಕಡಿತ ಮಾಡಿರೋದ್ರಿಂದ ಇಡೀ ಯೋಜನೆಗಳೇ ಇವತ್ತು ಸರ್ವನಾಶ ಆಗೋಂಥ ಪರಿಸ್ಥಿತಿನಲ್ಲಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಏನು ಅದಕ್ಕೆ ಆದಂಥ ಅನುದಾನ ಇದೆ, ಆ ಅನುದಾನನ ಬಿಡುಗಡೆ ಮಾಡಬೇಕು ಅಂತೇಳಿ, ಬಡ್ಜೆಟಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಡ ಆಗ್ತಾ ಇದ್ದೀವಿ. ಅದೇ ರೀತಿ ಅಂಗನವಾಡಿ, ಆಶಾ, IPCBS, ಮಕ್ಕಳ ರಕ್ಷಣಾ ಘಟಕ, NRHM, NHM, 108 ಇವರೆಲ್ಲ ಒಂದು ಸ್ಕೀಮಲ್ಲಿ ಕೆಲಸ ಮಾಡೋರು. ಆಹಾರ, ಆರೋಗ್ಯ, ಶಿಕ್ಷಣ ಇವು 3ಕ್ಕೂ ಬೇಕಾದವರು ಈ ಸ್ಕೀಮ್ನವರೇ. ಇವತ್ತು 3ಕ್ಕೂ ಬೇಡದಂಥ ಪರಿಸ್ಥಿತಿಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ. ಹಾಗಾಗಿ ನಾವಿವತ್ತು ಏನು ILC ಶಿಫಾರಸು ಏನಿದೆ, ಆ ಶಿಫಾರಸು ಜಾರಿ ಮಾಡೋವರೆಗೂ ಪ್ರತಿಯೊಬ್ಬರಿಗೂ ಕನಿಷ್ಠ ಕೂಲಿ 36,000 ಕೊಡಬೇಕು ಅಂತೇಳಿ ಒತ್ತಡ ಆಗ್ತಾ ಇದ್ದೀವಿ. ಅದೇ ರೀತಿ ಪ್ರತಿಯೊಬ್ಬ ಕಾರ್ಮಿಕನಿಗೂ ಗ್ರಾಜ್ಯುಟಿ ಕೊಡಬೇಕು, ನಿವೃತ್ತಿ ವೇತನ ಕೊಡಬೇಕು, ಪೆನ್ಷನ್ ಕೊಡಬೇಕು, ಮತ್ತು ಅವರಿಗೆ ಕಾಯಂ ಕೆಲಸ ಕೊಡಬೇಕು ಅಂತೇಳಿ ಕೂಡ ಇವತ್ತು ಒತ್ತಡ ಆಗ್ತಾ ಇರೋದು. ಆದರೆ ಇವತ್ತು ಈ ಅಂಗನವಾಡಿ ವರ್ಕರು ಮತ್ತು ಬಿಸಿ ಊಟ ನೌಕರರು ಇವರೆಲ್ಲ ಕೆಲಸ ಮಾಡ್ತಿರೋದು ಕೆಳವರ್ಗದಲ್ಲಿ. ಆ ಕೆಳವರ್ಗದಲ್ಲಿ ಇವತ್ತು ಅಂಗನವಾಡಿಗೆ ಬರೋಂಥ ಮಕ್ಕಳು ಬಡವ್ರ ಮನೆ ಮಕ್ಕಳು, ಗೌರ್ಮೆಂಟ್ ಶಾಲೆಗೆ ಬರೋಂಥ ಬಡವ್ರ ಮನೆ ಮಕ್ಕಳು. ಇವತ್ತು ಅವ್ರಿಗೆ ಬೇಕಾದಂಥ ಅನುಕೂಲಗಳಿಲ್ದಲ್ಲ, ಇವತ್ತು ಅವ್ರಿಗೆ ಬೇಕಾದಂಥ ಅನುದಾನಗಳಿಲ್ದಲ್ಲ, ಇವತ್ತು ಕೇಂದ್ರ ಸರ್ಕಾರ ದೊಡ್ಡ ದೊಡ್ಡ ಬಂಡವಾಳಗಾರರ ತೆರಿಗೆನ ಇವತ್ತು ಮನ್ನಾ ಮಾಡಿದೆ. ಅದಕ್ಕೆ ನಾವು ಕೇಳ್ತೇವೆ, ದೊಡ್ಡ ದೊಡ್ಡ ಬಂಡವಾಳಗಾರರ ಸಾಲನ ಮನ್ನಾ ಮಾಡ್ಬೇಕಾದ್ರೆ, ಅವ್ರ ತೆರಿಗೆನ ಮನ್ನಾ ಮಾಡ್ಬೇಕಾದ್ರೆ ಇಲ್ಲಿ ಬಡವರು ಬರೋ ಮಕ್ಕಳು ಬರೋ ಅಂತ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಅನುದಾನ ಹೆಚ್ಚಳ ಕೊಡಿ ಅಂತೇಳಿ ಇವತ್ತು ನಾವು ಒತ್ತಡ ಇರ್ತಿರೋದು. ಅದೇ ರೀತಿ ಇವತ್ತೇನು ಕಾರ್ಮಿಕ ಕಾನೂನುಗಳನ್ನ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ. 29 ಕೇಂದ್ರ ಕಾರ್ಮಿಕ ಕಾನೂನುಗಳಿತ್ತು, ಇವತ್ತು 4 ಸಂಹಿತೆಗಳನ್ನಾಗಿ ಮಾಡಿದೆ. ಹಂಗಾಗಿ ಆ ಸಂಹಿತೆಗಳನ್ನ ವಾಪಸ್ ಮಾಡಬೇಕು. ಕಾರ್ಮಿಕ ಕಾನೂನುಗಳು ಏನು 29 ಇತ್ತು ಅದನ್ನ ಜಾರಿ ಮಾಡಬೇಕು. ಮತ್ತೆ ನಾವು ಇವತ್ತು ರೈತರು ಕೂಡ ಅವ್ರ ಪರವಾಗಿ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ನಿಗದಿ ಮಾಡ್ತಾ ಇಲ್ಲ. ಆ ಬೆಂಬಲ ಬೆಲೆಗೆ ನಿಗದಿ ಮಾಡಬೇಕು. ಏನು ಇವತ್ತು ಕಾರ್ಮಿಕರು, ದೇಶದಲ್ಲಿ ಕಾರ್ಮಿಕರು, ರೈತರು ಒಟ್ಟಾದ್ರೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಅವ್ರಿಗೆ ಬೇಕಾಗಿರೋಂಥ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕೂಡ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದೀವಿ. ಈಗ ನೆಕ್ಸ್ಟ್ 24ರ ಬಡ್ಜೆಟ್ ಏನಿದೆ, ಆ ಬಡ್ಜೆಟ್ ಅಲ್ಲಿ ಅನುದಾನನ ಹೆಚ್ಚಳ ಮಾಡಬೇಕು, ಕನಿಷ್ಠ ಕೂಲಿ ಕೊಡಬೇಕು, ಕಾಯಂ ಕೆಲಸ ಕೊಡಬೇಕು, ನಿವೃತ್ತಿ ವೇತನ ಕೊಡಬೇಕು ಅಂತೇಳಿ ಕೂಡ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದೀವಿ. ಪ್ರತಿಭಟನೆಯಲ್ಲಿ ಸಿಐಟಿಯುನ ಖಜಾಂಚಿ ಶೈಲಜಾ, ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಧರ್ಮೇಶ್, ಪೃಥ್ವಿ ಇತರರು ಹಾಜರಿದ್ದರು. ಮದ್ಯದಂಗಡಿಗಳಲ್ಲಿ ಪ್ಲಾಸ್ಟಿಕ್ ಲೋಟಗಳ ಬಳಕೆ ಹಾಗೂ ಸ್ವಚ್ಛತೆ ಇಲ್ಲದಿದ್ದರೆ ಅಂತಹ ಅಂಗಡಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದಲ್ಲದೆ ಅಂತಹ ಅಂಗಡಿಗಳ ಪರವಾನಗಿ ರದ್ದುಪಡಿಸಲಾಗುವುದು ಎಂದು ಪುರಸಭೆ ಅಧ್ಯಕ್ಷೆ ಎಚ್ಚರಿಕೆ ನೀಡಿದರು. ಮದ್ಯಪ್ರಿಯ ಸಂಘದ ವತಿಯಿಂದ ಹಾಗೂ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ದಿಢೀರನೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಪಟ್ಟಣ ವ್ಯಾಪ್ತಿಯ ಬಾರ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಲವು ಅಂಗಡಿಗಳಲ್ಲಿ ಅಸ್ವಚ್ಛತೆ ಇದ್ದುದನ್ನ ಕಂಡು ಅಂಗಡಿಗಳ ಬಾಗಿಲು ಮುಚ್ಚಿಸಲು ಅಧ್ಯಕ್ಷರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು.
ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪುರಸಭೆಯಿಂದ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಿದ್ರು. ಕೆಲವು ಮದ್ಯದಂಗಡಿಗಳಲ್ಲಿ ಪ್ಲಾಸ್ಟಿಕ್ ಲೋಟವನ್ನ ಹೆಚ್ಚಾಗಿ ಬಳಸುತ್ತಿರುವುದಲ್ಲದೆ ಎಲ್ಲಿ ನೋಡಿದ್ರೂ ಸಹ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ. ಈಗಾಗಲೇ ಪುರಸಭೆ ವ್ಯಾಪ್ತಿಯಿಂದ ಪರವಾನಗಿ ಪಡೆದಿಲ್ಲದೆ ಹಳೆಯ ಪರವಾನಗಿಯನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಕಡ್ಡಾಯವಾಗಿ ಎಲ್ಲಾ ವ್ಯಾಪಾರಸ್ಥರು ಪುರಸಭೆಯಿಂದ ಪಡೆದಿರುವ ಪರವಾನಗಿಯನ್ನ ಕಾಣುವ ರೀತಿಯಲ್ಲಿ ಹಾಕಬೇಕು. ಅಲ್ಲದೆ ಕುಡಿಯುವ ನೀರು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಕೆಲವು ಅಂಗಡಿಗಳಿಗೆ ಮೊದಲು ದಂಡದ ರೂಪದಲ್ಲಿ 2,000ದಿಂದ 5,000ದವರೆಗೆ ದಂಡ ಹಾಕುತ್ತಿದ್ದು, ಇದೇ ರೀತಿ ಮುಂದುವರೆದರೆ ಅಬಕಾರಿ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡಿ ಅಂಗಡಿಗಳನ್ನ ಮುಚ್ಚಿಸಲಾಗುವುದು ಎಂದರು. ನಾವು ಪುರಸಭಾ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಏನು ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರೆ, ಲೈಸೆನ್ಸ್ ತಗೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಅಂತಹ ವ್ಯಾಪಾರದಾರರ ಒಂದು ಇದು ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಮತ್ತು ಏನು ನಮಗೆ ನೋಟೇಶನ್ ಅವರು ಮದ್ಯಪಾನ ಪ್ರಿಯ ಸಂಘದಿಂದ ಒಂದು ಮನವಿನ ಕೊಟ್ಟಿದ್ದು, ಜೊತೆಗೆ ಒಂದು ದೂರು ಸಹ ಕೊಟ್ಟಿದ್ರು. ಅಲ್ಲಿ ಶುದ್ಧವಾದ ಕುಡಿಯೋ ನೀರಿಲ್ಲ, ಶೌಚಾಲಯ ಇಲ್ಲ, ಮತ್ತು ಶುದ್ಧವಾದಂತಹ ವಾತಾವರಣದಲ್ಲಿ ಇವರು ಮದ್ಯವನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಅಧಿಕಾರಿಗಳು, ನಮ್ಮ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕ ಆಸ್ಪತ್ರೆಯಿಂದ ನಮ್ಮ ಸಿಬ್ಬಂದಿಗಳು ಬಂದಿದ್ದಾರೆ. ನೋಡ್ತಾ ಇದ್ವಿ, ಖಂಡಿತ ಇದು ಇವರ ದೂರು ಸರಿಯಾಗಿದೆ. ನಾವು ಇವತ್ತು ಏನು ಪರಿಶೀಲನೆ ಮಾಡ್ತಾ ಇದ್ವಿ, ಒಂದು ಕಡೆ ದಂಡ ಹಾಕಿ ಬಂದಿದ್ದೀವಿ, ಇನ್ನೊಂದು ಕಡೆ ಬಂದು ನೋಡಿದ್ರೆ ಇವತ್ತು ಬಾಗಿಲು ಹಾಕಿಸುವಂಥ ಪರಿಸ್ಥಿತಿ ಇದೆ. ಯಾಕಪ್ಪ ಅಂದರೆ ಅತ್ಯಂತ ಹೀನ ಸ್ಥಿತಿಯಲ್ಲಿದೆ ಮತ್ತು ಅಶುದ್ಧವಾಗಿದೆ. ಜೊತೆಗೆ ಕಸನ ಏನು ಎಲ್ಲದರಲ್ಲಿ ಹಾಕೋದಕ್ಕೆ ನಾವು ಐತಿಹಾಸಿಕವಾದ ಒಂದು ಏನು ಕಂದಕ ಅನ್ನೋದಕ್ಕೆ ಅದನ್ನು ನಾವು ಮುಗಿಸ್ಬೇಕು ಅನ್ನೋದು ಅನೇಕ ಬೇಲೂರಿನ ಜನರ ಒಂದು ಊಟ ಆಗಿತ್ತು. ಅದನ್ನೇ ಇವರು ಮುಚ್ಚುವಂತಹ ಕೆಲಸ ಆಗ್ತಾಯಿದೆ. ಅದರಲ್ಲೂ ಏನು ಬಳಸ್ತಾ ಇದ್ದಾರೆ, ಆ ಪ್ಲಾಸ್ಟಿಕ್ ಇರ್ಬೋದು, ಆ ಲೋಟಗಳಿರ್ಬೋದು, ಅವನ್ನೆಲ್ಲ ನಾವು ಬಳಸೋದಿಲ್ಲ, ಅದು ದಂಡ ವಿಧಿಸಬೇಕಾಗುತ್ತೆ. ಆದರೆ ಇವು ನಾವು ಅಷ್ಟು ಪ್ರತಿದಿನ ನಾವು ಆಟೋದಲ್ಲಿ ಪ್ರಚಾರ ಮಾಡ್ತೀವಿ, ಬೇರೆ ಕಡೆ ಎಲ್ಲ ನಾವು ಅದನ್ನು ಪ್ರಚಾರ ಮಾಡಿದ್ರು ಸಹ ನಾವು ದಂಡ ಹಾಕ್ತಿದ್ರು ಸಹ ಇವರು ವೈನ್ ಶಾಪಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಈ ಪುರಸಭೆ ವತಿಯಿಂದ ಇವತ್ತು ಅವರು ಬಾಗ್ಲಾಕಿ ಮತ್ತು ಆ ಎಕ್ಸೈಸ್ ಇನ್ಸ್ಪೆಕ್ಟ್ರು ಏನು ಬಂದಿದ್ರು ಅವ್ರಿಗೂ ಸಹ ನಾವು ಇವತ್ತು ದೂರವಾಣಿ ಕರೆ ಮಾಡಿ ಅವ್ರಿಗೂ ಸಹ ಹೇಳಿದ್ದೀವಿ. ಜೊತೆಗೆ ಈಗ ನಮ್ಮ ಏನು ಬೇಲೂರಿನ ಶಾಸಕರಿಗೂ ಇದ್ರ ಬಗ್ಗೆ ತಿಳಿಸಿ ಇವುಗಳು ಈ ರೀತಿ ಅಶುದ್ಧವಾಗಿದ್ದು ಜನಗಳ ಆರೋಗ್ಯದ ಹಿತದೃಷ್ಟಿಯಿಂದ ಇವರು ಇಂಥವ್ರಿಗೆಲ್ಲ ಮಾಡಬಾರ್ದು. ಮದ್ಯಪಾನ ಅಂದ ತಕ್ಷಣ ಅವ್ರದ್ದು ಅಲ್ಲಿ ಕುತ್ಕೊಂಡು ಕುಡಿತಾರೆ ಅಂದರೆ ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮೊದಲೇ ಇರುತ್ತೆ. ಅದ್ರ ಜೊತೆಗೆ ಈ ರೀತಿ ಅಶುದ್ಧವಾಗಿದ್ದಂಥ ಸಂದರ್ಭದಲ್ಲಿ ಇವೆಲ್ಲವೂ ಸಹ ನಾಗರಿಕರ ಏನು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ನಾವು ಇವತ್ತು ಈ ರೀತಿಯ ಒಂದು ಪರಿಶೀಲನೆಗೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ವೈಜ್ಞಾನಿಕವಾದಂತಹ ವಾತಾವರಣನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದು ಬಹಳ ಒಂದು ಬೇಸರದ ಸಂಗತಿ ಅಂತಲೇ ಹೇಳಬೇಕು. ಇದರಿಂದ ನಾವು ಈಗ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಬೋದು ಅದನ್ನು ಕೈಗೊಳ್ತಾ ಇದ್ದೀವಿ. ನಂತರ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಸುಜಯ್, ಯಾವುದೇ ವ್ಯಾಪಾರ ವಹಿವಾಟು ನಡೆಯುವ ಸ್ಥಳಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಪ್ಲಾಸ್ಟಿಕ್ ಕಡ್ಡಾಯವಾಗಿ ನಿಷೇಧ ಮಾಡಿರುವ ಬಗ್ಗೆ ಪ್ರತಿನಿತ್ಯ ಪ್ರಚಾರ ಮಾಡುತ್ತಿದ್ದೇವೆ. ಎಲ್ಲೆಂದರಲ್ಲಿ ಕಸ ಹಾಕಬಾರದೆಂದರೂ ಸಹ ಸಂಪೂರ್ಣ ಕಸವನ್ನ ಅವರ ವೈನ್ ಸ್ಟೋರ್ ಪಕ್ಕದಲ್ಲೇ ರಾಶಿ ಹಾಕುವ ಮೂಲಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಅವರಿಗೆ 2 ಬಾರಿ ಸೂಚನೆ ನೀಡಿದರೂ ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಅದಕ್ಕಾಗಿ ಕೂಡಲೇ ಅಲ್ಲಿರುವ ಅವರೇ ಕಸವನ್ನ ವಿಲೇವಾರಿ ಮಾಡಿಸುವವರೆಗೂ ಅಂಗಡಿಯ ಬಾಗಿಲನ್ನ ಹಾಕಿಸುತ್ತಿರುವೆವು ಎಂದು ಹೇಳಿದರು. ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲೂ ಪ್ಲಾಸ್ಟಿಕ್ ನಿಷೇಧ ಆಗಿದೆ, ಎಲ್ಲ ಕಡೆ ಪ್ಲಾಸ್ಟಿಕ್ ನಿಷೇಧ ಆಗಿದೆ. ಅಂದರೂ ಕೂಡ ಬಾರ್ಗಳು ಇನ್ಸ್ಪೆಕ್ಷನ್ ಮಾಡಿದ ಸಂದರ್ಭದಲ್ಲಿ ಮೊದಲನೇ ಫಸ್ಟ್ ಹೋದಂಥ ಬಾರಲ್ಲಿ ಪ್ಲಾಸ್ಟಿಕ್ ಇರಲಿಲ್ಲ, ಅವರು ಅಶುದ್ಧತೆ ಅಂತ ಇತ್ತು. ಸೊ ಹಂಗಾಗಿ 2,000 ರೂಪಾಯಿ ದಂಡ ಹಾಕಿದ್ವಿ. ಈಗ ಬೇಲೂರು ಆ್ಯಂಡ್ ಕೋ ವೈನ್ ಶಾಪಿಗೆ ಬಂದಾಗ ಅವರು ಪ್ಲಾಸ್ಟಿಕ್ನ ಉಪಯೋಗಿಸ್ತಿದ್ದು ಕಂಡು ಬಂದಿರುತ್ತೆ. ಜೊತೆಗೆ ಎಲ್ಲಿ ಬೇಕು ಅಲ್ಲೆಲ್ಲ ತ್ಯಾಜ್ಯಗಳನ್ನ ಹಾಕ್ತಿರ್ತಾರೆ. ಅದನ್ನು ಕೂಡ ಎಲ್ಲ ಗಮನಿಸಿ ಇವತ್ತು 2 ಅಂಗಡಿನೂ ಕೂಡ ಇವತ್ತು ಬಾಕ್ಲಾಗ್ತಿದ್ವಿ. ಅವ್ರಿಗೆ ಈಗ ಕೂಡ ತಿಳುವಳಿಕೆ ಕೊಟ್ಟಿದ್ದೀವಿ ಅಂದರೆ ಅದೇನು ಅವರು ತ್ಯಾಜ್ಯಗಳನ್ನ ಹಾಕಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಮುಚ್ಚಳಿಕೆ ಬದ್ಧವಾಗಿ ಅವ್ರು ಕೊಡಬೇಕು. ಪ್ಲಾಸ್ಟಿಕ್ ಉಪಯೋಗಿಸಲ್ಲ ಮತ್ತು ತ್ಯಾಜ್ಯಗಳನ್ನೂ ಕೂಡ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತಿದ್ದಾರೆ. ಆ ಮುಚ್ಚಳಿಕೆ ಕೊಟ್ಟ ನಂತರ ಅವ್ರಿಗೆ ತಿಳುವಳಿಕೆ ಹೇಳಿ ಓಪನ್ ಮಾಡಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಅವ್ರಿಗೇನಿದೆ ಕಾನೂನು ರೀತಿಯಾಗಿ ಅವ್ರ ದಂಡ ಸಮೇತ ಈಗ ವಿಧಿಸ್ತೀವಿ. ನಂತರ ಮದ್ಯಪ್ರಿಯ ಸಂಘದ ತಾಲೂಕು ಅಧ್ಯಕ್ಷ ತೋಟೇಶ್ ಮಾತನಾಡಿ, ಈಗಾಗಲೇ ಮದ್ಯದ ಅಂಗಡಿಗಳಲ್ಲಿ ಸ್ವಚ್ಛತೆ, ಕುಡಿಯುವ ನೀರು ಸೇರಿದಂತೆ ಅವರಿಗೆ ಶೌಚಾಲಯದ ವ್ಯವಸ್ಥೆ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ನಾವು 10 ಬಾರಿ ಮದ್ಯದ ಅಂಗಡಿಯಲ್ಲಿ ಸ್ವಚ್ಛತೆ ಇಲ್ಲ ಎಂದು ಅಬಕಾರಿ ಇಲಾಖೆಗೆ ಮನವಿ ಮಾಡಿದ್ರು. ಅವರು ಕಣ್ಣು ಮುಚ್ಚಿ ಕುಳಿತಿದ್ರು.
ಆದರೂ ನಮ್ಮ ಪುರಸಭೆ ಅಧ್ಯಕ್ಷರ ಕಾರ್ಯವೈಖರಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. ನಾವು ಮನವಿ ಮಾಡಿದ ಒಂದು ದಿನದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವುದರ ಜೊತೆಗೆ ದಂಡ ಹಾಕುತ್ತಿದ್ದಾರೆ. ಎಲ್ಲಿ ಸ್ವಚ್ಛತೆ ಇಲ್ಲದ ಬಾರ್ಗಳಲ್ಲಿ ಹೆಚ್ಚಿನ ದಂಡ ವಿಧಿಸುವಂತೆ ಮನವಿ ಮಾಡಿದ್ರು. ಸಲ ಅಲ್ಲ 2 ಸಲ ಕೊಟ್ಟಿದ್ದೆ. ಒಂದು ಯಾಗ ಮೇಡಮ್ ಇದನ್ನ ನೋಡಿ ನಿಜವಾಗ್ಲಿ ಆರೋಗ್ಯ ಹಾಳಾಗ್ತಿರೋದಲ್ಲಪ್ಪ, ನಡಿ ನಾಳೆನೆ ಬರ್ತೀನಿ ಅಂತ ನೆನ್ನೆ ಕೊಟ್ಟೆ, ಇವತ್ತೇ ಬಂದು ಎಲ್ಲ ಚೆಕ್ ಮಾಡ್ತಿದ್ದಾರೆ. ಮೇಡಮ್ ಅವರಿಗೆ ತುಂಬಾ ಸ್ವಾಗತ. ಮತ್ತೆ ಚೀಫ್ ಆಫೀಸರ್ ಡಾಕ್ಟರ್ ಇದಕ್ಕೆ ಹಾಸ್ಪಿಟ್ಲಿಗೆ 2 ದಿನ ಮುಂಚೆಗೆ ಕೊಟ್ಟಿದ್ದೆ, 2 ಸಲ ಕೊಟ್ಟಿದ್ದೆ. ಅವರು ಒಂದ್ಸಲ ಸಿಕ್ಕಿರಲಿಲ್ಲ, ಇನ್ನೊಂದ್ಸಲಿ ಸಿಕ್ಕಿ ವಿಜಯ್ ಡಾಕ್ಟರ್ ಅವರು ಹೇಳಿದ್ರು ನಿಜವಾಗ್ಲಿ ಅಲ್ಲಿ ಡಾಕ್ಟರ್ ಆರೋಗ್ಯ ಹಾಳಾಗ್ತಾ ಇದೆ, ಕರೆಕ್ಟ್ ಇದೆ ಇದು, ನೀನು ಕೊಡ್ತಿರೋದು ಕರೆಕ್ಟ್ ಇದೆ, ಇದನ್ನು ಹೇಳಿ ಅವ್ರೇನೋ ಇದಿದೆಯಂತೆ ವಿಜಯ್ ದಯಾನಂದ್ ಅವ್ರನ್ನ ಕಳಿಸಿ ಚೆಕಪ್ ಮಾಡ್ತಿದ್ದಾರೆ. ಇದಕ್ಕೆ ತುಂಬಾ ಸ್ವಾಗತ. ಇದು ಮಧ್ಯ ಮೇನ್ ರೋಡ್ ಅಲ್ಲಿ ಇದೆ, ಅಬಕಾರಿಗೆ ಏನ್ ಕಾಣ್ತಾ ಇಲ್ಲ ಅಂತ ಕಾಣ್ತಾ ಇದೆ. ಅಬಕಾರಿ ಆಫೀಸ್ ಏನಿದೆ, ಅಬಕಾರಿ ಆಫೀಸ್ ಏನೂ ಕೆಲಸ ಮಾಡ್ತಿಲ್ಲ. ಅಬಕಾರಿ ಸಚಿವರು ಸದ್ಯಕ್ಕೆ ಒಂದ್ಸರಿ ಬಾಯ್ ಬಿಟ್ಟು ಒಂಚೂರು ಅವ್ರಿಗೆ ಹೇಳಿ ಮಾರ್ಗದರ್ಶನ ಕೊಡ್ಬೇಕು ಅಂತ ಹೇಳ್ತೀವಿ ಅಷ್ಟೇ. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್, ಮಾಧ್ಯಮಪ್ರಿಯರ ಸಂಘದ ಉಪಾಧ್ಯಕ್ಷ ಧರ್ಮೇಗೌಡ, ಸದಸ್ಯರಾದ ವೆಂಕಟೇಶ್, ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸಾಂಸ್ಕೃತಿಕ ನಾಯಕರನ್ನಾಗಿ ಬಸವೇಶ್ವರರನ್ನ ಘೋಷಣೆ ಮಾಡಿದ್ದು ಅವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದ ತಿಳಿಸುವುದಾಗಿ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಐಸಿಂಬಿ ಗೌಡ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹನೀಯರ ಹೆಸರುಗಳನ್ನ ರಾಜ್ಯದ ವಿವಿಧ ಪ್ರಮುಖ ಸ್ಥಳಗಳಿಗೆ ಇಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆ ಸ್ವಾಗತಾರ್ಹ. ಮಹನೀಯರನ್ನ ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ನಮಗೆ ಸಂತಸ ತಂದಿದೆ ಎಂದರು. 12ನೇ ಶತಮಾನದಲ್ಲೇ ಅನುಭವ ಮಂಟಪ ಸ್ಥಾಪಿಸಿ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸುವ ಸಲುವಾಗಿ ಹೋರಾಡಿದ ಮಹಾನ್ ವ್ಯಕ್ತಿ, ನಮ್ಮ ವಾಚನಗಳ ಮೂಲಕ ಜಾತೀಯತೆ ವಿರುದ್ಧ ಹೋರಾಡಿದ ಬಸವಣ್ಣ ಅವರಿಗೆ ರಾಜ್ಯ ಸರ್ಕಾರ ವಿಶೇಷ ಸ್ಥಾನಮಾನ ನೀಡಿರುವುದು ಸಂತಸದ ವಿಚಾರ ಎಂದರು. ಉಪಾಧ್ಯಕ್ಷ ಭುವನಾಕ್ಷ ಮಾತನಾಡಿ, ರಾಜ್ಯ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೂ ವಿಶೇಷ ಸ್ಥಾನಮಾನ ನೀಡಿ ಅವರ ಹೆಸರಿನಲ್ಲಿ ಕೂಡ ತಾಲೂಕು ಘೋಷಣೆ ಮಾಡಿದ್ದು ನಿಜವಾಗಿ ಮಹನೀಯರಿಗೆ ಸಂದ ಗೌರವವಾಗಿದೆ ಎಂದರು. 12ನೇ ಶತಮಾನದ ವಚನಕಾರರು ಕಾರ್ಯಕರ್ತರು ಆದಂತಹ ಶ್ರೀ ಬಸವೇಶ್ವರ ಹೆಸರನ್ನು ಕರ್ನಾಟಕ ಸರ್ಕಾರದವರು ತಮ್ಮ ಸಚಿವ ಸಂಪುಟದಲ್ಲಿ ಮಂಡಿಸಿ ಬಸವೇಶ್ವರನ್ನು ಸಾಂಸ್ಕೃತಿಕ ನಾಯಕರೆಂಬ ನೀಡಲಾಗಿದೆ. ಗೋಚರಕ್ಕಾಗಿ ಅವರಿಗೆ ಸಚಿವ ಸಂಪುಟಕ್ಕೂ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಸಹ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ರುದ್ರಕುಮಾರ್, ಜಂಟಿ ಕಾರ್ಯದರ್ಶಿ ಲತೇಶ್, ನಾಗೇಶ್, ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ್, ವಿಶಾಲ್, ತೀರ್ಥಪ್ರಸಾದ್, ಮಿಥುನ್ ಇತರರು ಹಾಜರಿದ್ದರು. ಸತತ 500 ವರ್ಷಗಳ ಹೋರಾಟದ ಫಲವಾಗಿ ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದ್ದು ಇದು ಸಮಸ್ತ ಹಿಂದೂಗಳ ಸುದೈವ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಹೇಳಿದರು. ಅಯೋಧ್ಯೆಯ ರಾಮಲಲ್ಲಾ ಪ್ರತಿಷ್ಠಾಪನದ ಹಿನ್ನೆಲೆಯಲ್ಲಿ ನಗರದ ವಿವಿಧ ದೇವಾಲಯಗಳಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ಪ್ರಪಂಚದಲ್ಲೇ ಇಂದು ರಾಮ ಭಕ್ತರು ರಾಮನ ಜಪ ಮಾಡುತ್ತಿದ್ದು ಅದರ ಹಿಂದೆ ಅನೇಕ ಹೋರಾಟಗಾರರು, ಕಾರ್ಯಸೇವಕರ ಪರಿಶ್ರಮವಿದೆ. ಜೊತೆಗೆ ಅವರೆಲ್ಲರ ಪರಿಶ್ರಮಕ್ಕೆ ಇಂದು ಫಲ ಸಿಕ್ಕಂತಾಗಿದೆ ಎಂದರು. ಇಡೀ ದೇಶದ ಹಿಂದೂ ಬಾಂಧವರ ಮನೆಯಲ್ಲಿ ಇಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು ಪ್ರಭು ಶ್ರೀರಾಮನ ಹಬ್ಬ ಆಚರಿಸುತ್ತಿರುವುದು ನಮ್ಮ ಜೀವನದ ಸಾರ್ಥಕತೆಯಾಗಿದೆ ಎಂದರು. 10.12 ತಲೆಮಾರುಗಳು ಕಾಣದ ಶ್ರೀರಾಮನ ಮಂದಿರವನ್ನ ನಾವು ಬದುಕಿರುವಾಗಲೇ ಕಂಡಿದ್ದೇವೆ. ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಕಣ್ಣ ಮುಂದೆ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಾಲಯ ನಿರ್ಮಾಣ ಪ್ರಸಕ್ತ ಹಿಂದೂಗಳ ಸುದೈವವಾಗಿದೆ. ಇದಕ್ಕೆಲ್ಲ ಕಾರಣರಾದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಲ್ಲರ ಮೂಲಕ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಹಿಂದೂ ಸಮಾಜ ಇಡೀ ಪ್ರಪಂಚದಲ್ಲಿ ಇವತ್ತು ನೆಮ್ಮದಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ನೆರವೇರಿಸ್ತಿರುವಂಥ ಎಲ್ಲ ಹಿರಿಯರಿಗೆ ಒಂದು ಧನ್ಯವಾದಗಳನ್ನ ನಿಮ್ಗಳ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದೆ. ಕಾರಣ ಇಷ್ಟೇ, 550 ವರ್ಷಗಳ ಸತತ ಹೋರಾಟ, ಶ್ರಮ, ಕರಸೇವಕರ ಪರಿಶ್ರಮದಿಂದ ಇವತ್ತು ಮಂದಿರ ನಿರ್ಮಾಣ ಆಗ್ತಿದೆ. ಅದರ ಅಂಗವಾಗಿ ಇಡೀ ಪ್ರಪಂಚದಲ್ಲಿ ಹಿಂದೂ ಸಮಾಜದ ರಾಮ ಭಕ್ತರು
ಅನೇಕ ಪೂಜಾ ಕೈಕರ್ಯಗಳನ್ನ ಕೈಗೊಂಡು ಹೋಮ ಹವನಗಳನ್ನ ಮಾಡ್ತಾ ಪ್ರಭು ಶ್ರೀರಾಮಚಂದ್ರನನ್ನು ಮತ್ತೆ ಅಯೋಧ್ಯೆಗೆ ಬರಮಾಡ್ಕೊಳ್ಳುವಂಥ ನಂಬಿಕೆಯನ್ನು ಪೂಜೆಗಳ ಮೂಲಕ ಶ್ರದ್ಧೆಯ ಮೂಲಕ ತೋರಿಸ್ತಾ ಇದ್ದಾರೆ. ಇವತ್ತು ಹಬ್ಬದ ವಾತಾವರಣ ಅಂತೇಳಿ ಹೇಳಿದರೆ ಬಹುಶಃ ಪ್ರತಿ ಮನೆಯಲ್ಲೂ ಪ್ರತಿ ಹಬ್ಬವನ್ನು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಆದರೆ ಇವತ್ತಿನ ಶ್ರೇಷ್ಠತೆ ಏನು ಅಂತೇಳಿ ಹೇಳಿದರೆ ಎಲ್ಲ ಹಿಂದೂ ಮನೆಗಳಲ್ಲೂ ಒಂದೇ ರೀತಿಯ ಹಬ್ಬ ಆಗ್ತಾಯಿದೆ, ಅದು ಪ್ರಭು ಶ್ರೀರಾಮನ ಹಬ್ಬ. ಹಾಗಾಗಿ ಇವತ್ತು ನಮ್ಮ ಜೀವನದ ಸಾರ್ಥಕತೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂದರೆ 10-12 ಜನ್ರೇಷನ್ನು ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅಂತೇಳಿ ಕನಸನ್ನು ಕಟ್ಕೊಂಡಂಥ ಸಂದರ್ಭ. ಆದರೆ ಸುದೈವ ನಾವೆಲ್ಲರೂ ಬದುಕಿರೋ ಸಂದರ್ಭದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಕಣ್ಮುಂದೆ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾಯಿದೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಹಾಗಾಗಿ ನಮಗೆ ಹೆಚ್ಚು ಮಾತನಾಡೋದಕ್ಕಿಂತ ಅದರ ಭಾವನೆಯನ್ನು ಫೀಲ್ ಮಾಡ್ಕೊಳ್ಳೋದಕ್ಕೆ ಒಂದು ಹರ್ಷ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಕಾರ್ಯವನ್ನು ಸಾಕಾರಗೊಳಿಸಲಿಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು, ದೇಶದ ಪ್ರಧಾನಿಗೆ, ಇಡೀ ಹಿಂದೂ ಸಮಾಜ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಾಳೆಯಿಂದ ಜೆಡಿಎಸ್ ಸರ್ವೋಚ್ಚ ನಾಯಕ ಎಚ್.ಡಿ. ದೇವೇಗೌಡರು ಪ್ರವಾಸ ಮುಂದುವರಿಸಿದ್ದಾರೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ದ್ಯಾವೇಗೌಡ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಚನ್ನರಾಯಪಟ್ಟಣ ತಾಲೂಕಿನ ಪ್ರವಾಸ ಕೈಗೊಂಡಿರುವ ದೇವೇಗೌಡರು ಪಕ್ಷ ಸಂಘಟನೆ ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕೆಲಸ ಮಾಡಲಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು, ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಪಕ್ಷದ ಕಾರ್ಯಕರ್ತರು ಮತ್ತು ಸಂಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮೊನ್ನೆ ತಾನೇ ಹಾಸನ, ಬೇಲೂರು, ಅರಸೀಕೆರೆಯಲ್ಲಿ ದೇವೇಗೌಡರು, ನಾಯಕರಾದಂಥ ದೇವೇಗೌಡರು ಸಭೆಗಳನ್ನು ನಡೆಸಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡೋಗಿದ್ದಾರೆ. ಅದೇ ರೀತಿ ನಾಳೆ 3 ಗಂಟೆಗೆ ಚನ್ನರಾಯಪಟ್ಟಣದಲ್ಲಿ ಸಾವಿತ್ರಮ್ಮ ಕರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ಚನ್ನರಾಯಪಟ್ಟಣದಲ್ಲಿ ನಾಳೆ 3 ಗಂಟೆಗೆ ಸಾವಿತ್ರಮ್ಮ ಕರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ನಾಳೆ 3 ಗಂಟೆಗೆ ದೇವೇಗೌಡರು ಭಾಗವಹಿಸ್ತಾರೆ. ಅಲ್ಲಿ ಚನ್ನರಾಯಪಟ್ಟಣ, ಆಲೂರು ನಾಳಿದ್ದು 10 ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಸಕಲೇಶ್ಪುರ. ಈ ಒಂದು 3 ಕಾರ್ಯಕ್ರಮಗಳಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು, ಎಲ್ಲ ಪಕ್ಷದ ನಾಯಕರು, ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಪುರಸಭೆ, ನಗರ ಪುರಸಭೆ, ಪಟ್ಟಣ ಪಂಚಾಯತಿಗಳು ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು, ಮುಖಂಡರುಗಳನ್ನ ಕರೆದು ಕಲಿತಾವರಿಗೆ ಚರ್ಚೆ ಮಾಡಬೇಕು ಅನ್ನೋ ಸುದ್ದಿಗೆ ಕರೆದಿದ್ದಾರೆ. ಆ ಸಭೆಗೆ ಸನ್ಮಾನ್ಯ ರೇವಣ್ಣ ಸಾಹೇಬರು, ಮತ್ತೆ ಸಂಸದರಾದಂಥ ಪ್ರಜ್ವಲ್ ರೇವಣ್ಣವರು, ಮತ್ತೆ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಸೂರಜ್ ರೇವಣ್ಣವರು, ಚನ್ನರಾಯಪಟ್ಟಣದ ಶಾಸಕರಾದಂಥ ಶ್ರೀಯುತ ಬಾಲಣ್ಣವರು, ಮತ್ತೆ ಆಲೂರು ಸಕಲೇಶ್ಪುರ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರಾದಂಥ ಶ್ರೀಯುತ ಎಚ್.ಕೆ. ಕುಮಾರಸ್ವಾಮಿ ಅವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಹಾಸನ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ಕೂಡ ಭಾಗವಹಿಸ್ತಾರೆ. ಆಲೂರು ತಾಲೂಕು ಅಧ್ಯಕ್ಷ ಬಾಂಜೇಗೌಡ ಮಾತನಾಡಿ, ಗುರುವಾರ ಜೆಡಿಎಸ್ ಸರ್ವೋಚ್ಚ ನಾಯಕ ಎಚ್.ಡಿ. ದೇವೇಗೌಡ ಅವರು ಆಲೂರು ಹಾಗೂ ಸಕಲೇಶ್ಪುರ ತಾಲೂಕುಗಳ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಎಂದರು. ಸಕಲೇಶ್ಪುರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ನಂತರ ಆಲೂರಿನಲ್ಲಿಯೂ ಮುಖಂಡರ ಸಭೆ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಗುರುವಾರ ದಿವಸ ನಮ್ಮ ಸರ್ವೋಚ್ಚ ನಾಯಕರು ಶ್ರೀ ದೇವೇಗೌಡರು ಆಲೂರು ಸಕಲೇಶ್ಪುರ ನೋಡೋದ್ರಿಂದ ಮುಖಂಡಗಳ ಸಭೆಯನ್ನ ಕರೆಯಕೊಂಡಿದ್ದಾರೆ. ಆಲೂರಿನಲ್ಲಿ ನಾವು 10:30ಗೆ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಪ್ರಾರಂಭ ಮಾಡಿಸ್ತೇವೆ. ಅದೇ ರೀತಿ ಅವತ್ತಿನ ದಿನನೇ ಸಕಲೇಶ್ವರ 1 ಗಂಟೆಗೆ ಅಲ್ಲಿ ಕೂಡ ಮುಖಂಡರ ಸಭೆ ಮತ್ತು ಕಾರ್ಯಕರ್ತರ ಸಭೆ ಇವೆರಡನ್ನು ಕೂಡ ಕರೆಯೋದಕ್ಕೆ ನಮಗೆ ರೇವಣ್ಣ ಸಾಹೇಬ್, ಅದರಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮ ವಕ್ತಾರ ಹೊಂಗಿರಿ ರಘು, ಮುಖಂಡರಾದ ಗಿರೀಶ್, ಶೇಷಾದ್ರಿ ಇತರರು ಹಾಜರಿದ್ದರು.
ಅಯೋಧ್ಯೆಯಲ್ಲಿ ನೂತನವಾಗಿ ಉದ್ಘಾಟನೆಯಾದ ರಾಮ ಮಂದಿರದಿಂದಾಗಿ ಇಡೀ ದೇಶದಲ್ಲೇ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮಿತ್ ಶೆಟ್ಟಿ ಹೇಳಿದರು. ಬೇಲೂರು ತಾಲೂಕಿನ ಅರಹಳ್ಳಿಯ ಶ್ರೀ ವಿನಾಯಕ ಭವನದಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಿನ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದ ದಿನವಾದ್ದರಿಂದ ಇಡೀ ಅರಹಳ್ಳಿ ಪಟ್ಟಣ ತರಲು ತೋರಣಗಳಿಂದ ಕಂಗೊಳಿಸುತ್ತಿದೆ. ಪ್ರತಿ ಮನೆಗಳಲ್ಲೂ ದೀಪವನ್ನ ಹಚ್ಚುವುದರ ಮೂಲಕ ಸಂಭ್ರಮಿಸಲಾಗುತ್ತಿದೆ. ರಾಮಕಾರಕ ಹೋಮವನ್ನ ನಡೆಸಲಾಗುತ್ತಿದ್ದು, ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಧರ್ಮ ಕಾರ್ಯಕ್ರಮವನ್ನ ಎಲ್ಇಡಿ ಪರದೆ ಮೂಲಕ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರದರ್ಶಿಸಲಾಯಿತು. ಅರೆಹಳ್ಳಿಯಿಂದ ಅಯೋಧ್ಯೆಗೆ ತೆರಳಿದಂತಹ ಹಲವರನ್ನ ಇಂದು ಗೌರವಿಸಲಾಗಿದೆ. ಮಹಿಳೆಯರಿಗಾಗಿ ವಿನಾಯಕ ಭವನದೊಳಗೆ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಇಲ್ಲಿನ ಕಾರ್ಯಕ್ರಮ ಮುಗಿದ ಮೇಲೆ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಏರ್ಪಡಿಸಲಾಗಿದೆ. ನರೇಂದ್ರ ಮೋದಿಯವರ ಕಾರ್ಯವೈಖರಿಗೆ ಇಡೀ ದೇಶವೇ ಶ್ಲಾಘಿಸುತ್ತದೆ ಎಂದರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಮಾರಂಭದಿಂದ ರಾಮ ಪ್ರಾಣ ಪ್ರತಿಷ್ಠಾನ ರೂಪದಿಂದ ಇಡೀ ವಿಶ್ವದಲ್ಲಿ ವಿಜೃಂಭಣೆಯಿಂದ ಹಬ್ಬದ ವಾತಾವರಣ ಇದಾಗಿದೆ. ಆ ನಿಟ್ಟಿನಲ್ಲಿ ಅರಹಳ್ಳಿ ಸಹ ಅರಹಳ್ಳಿಯ ಪೂರ್ತಿ ದೀಪಾಲಂಕಾರ ಇರ್ಬೋದು, ಮಾವಿನ ತೋರಣ ಇರ್ಬೋದು ಮತ್ತು ಎಲ್ಲ ಅಲಂಕಾರ ಮಾಡಿ ಮನೆ ಮುಂದೆ ರಂಗೋಲಿ ಬಿಡಿಸಿ ಇಡೀ ದೀಪ ಅಲಂಕಾರ ಮಾಡಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತವಾಗಿ ರಾಮ ತಾರಕ ಹೋಮವನ್ನು ನಾವು ಅರಹಳ್ಳಿಯಲ್ಲಿ ನೆರವೇರಿಸಿದ್ದೀವಿ. ಅದೇ ರೀತಿಯಲ್ಲಿ ಏನು ಅಯೋಧ್ಯೆಯಲ್ಲಿ ನಡೆದಂಥ ಕಾರ್ಯಕ್ರಮ ಡೈರೆಕ್ಟ್ ಲೈವ್ ಸಹ ಎಲ್ಇಡಿ ಮುಖಾಂತರ ಇವತ್ತು ನಮ್ಮ ಜನಗಳಿಗೆ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ಅರಹಳ್ಳಿಯಿಂದ 8 ಜನ ಈ ವೇಳೆ ಸಿದ್ದೇಶ್ ನಾಗೇಂದ್ರ, ನಾಗೇಶ್ ಶೆಟ್ಟಿ, ಸಚಿನ್ ರಾಯ್, ಶ್ರೀನಿವಾಸ್ ಶೆಟ್ಟಿ, ಭಾರತ್ ಪ್ರಕಾಶ್, ಸುದೇವ್, ಶಶಿಕುಮಾರ್, ವೀರೇಶ್, ಬಿಐ ನಟರಾಜ್, ಚಿದಾನಂದ್, ಗಂಗಾಧರ್, ಮಹೇಶ್ ಶೆಟ್ಟಿ ಸೇರಿದಂತೆ ಅನೇಕರು ಹಾಜರಿದ್ದರು. ನಡೆದಾಡುವ ದೇವರು ಜಗತ್ತಿನ ಎಲ್ಲ ಸಮುದಾಯದ ಆರಾಧ್ಯ ದೇವ ಭಾರತ ರತ್ನ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ 5 ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಬಾಳುಪೇಟೆಯಲ್ಲಿ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ನಾಗರಿಕ ಬಂಧುಗಳು ಆಗಮಿಸಿ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯಲ್ಲಿ ಭಾಗವಹಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಯಡೇಹಳ್ಳಿ ಆರ್ ಮಂಜುನಾಥ್ ತಿಳಿಸಿದ್ದಾರೆ. ಮಂಗಳವಾರ ಸಕಲೇಶಪುರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ 9:30 ಗಂಟೆಗೆ ದೇವರಮ್ಮ ದೇವಸ್ಥಾನದಿಂದ ಸ್ವಾಮೀಜಿಯವರ ಭಾವಚಿತ್ರದೊಂದಿಗೆ ಬಾಳುಪೇಟೆಯ ರಾಜಬೀದಿಯಲ್ಲಿ 101 ಪೂರ್ಣ ಕುಂಭಗಳ ಜೊತೆ ಕಲಾ ತಂಡಗಳೊಂದಿಗೆ ಸಿದ್ದಣ್ಣಯ್ಯ ಶಾಲಾ ಆವರಣದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರಲಾಗುವುದು. ನಂತರ ಪ್ರತಿ ವರ್ಷದಂತೆ 250ಕ್ಕೂ ಹೆಚ್ಚು ಜನ ಸ್ವಾಮೀಜಿಯ ಭಕ್ತರು ರಕ್ತದಾನ ಮಾಡಲಿದ್ದಾರೆ. ಹೊಸದಾಗಿ ನೇತ್ರದಾನ ಶಿಬಿರವೂ ಕೂಡ ನಡೆಯಲಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಲಿದ್ದು, ಸಕಲೇಶಪುರದ ಸಂಕ್ಲಾಪುರದ ಧರ್ಮೇಂದ್ರ ಮಹಾಸ್ವಾಮಿಗಳು, ಕಿರಿಕೂಡ್ಲಿ ಮಠದ ಸದಾಶಿವ ಸ್ವಾಮಿಗಳು, ಕೊಡ್ಲಪೇಟೆಯ ಮಹಾಂತ ಸ್ವಾಮಿಗಳು, ತಣ್ಣೀರು ಮಠದ ವಿಜಯಕುಮಾರ್ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಸಕಲೇಶಪುರ ತಾಲೂಕಿನ ಎಲ್ಲ ಮಹಾಜನತೆ ಆಗಮಿಸುವ ಮೂಲಕ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು ಎಂದರು. ಪತ್ರಕರ್ತರಾದ ಪ್ರದೀಪ್ ಬಾಳುಪೇಟೆ ಮಾತನಾಡಿ, ಸ್ವಾಮೀಜಿಯವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಸುಮಾರು 15 ಮಂದಿಗೆ ಬಾಳುಪೇಟೆಯ ಯುವಕರ ತಂಡದ ವತಿಯಿಂದ ಸಿದ್ಧಗಂಗಾ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಿಮ್ಮ ನಡುವೆ ನಡೆದಾಡಿದ ದೇವರು, ನಮ್ಮೊಳಗಿನ ಭಾರತ ರತ್ನ, ಜಗತ್ತಿನ ಎಲ್ಲ ಸಮುದಾಯದ ಆರಾಧ್ಯ ದೈವ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 5ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಬಾಳುಪೇಟೆಯಲ್ಲಿ ಜರುಗ್ತಾ ಇದೆ. ವಿಶೇಷವಾಗಿ ಬೆಳಿಗ್ಗೆ 9:30ಕ್ಕೆ ದೇವಿರಮ್ಮ ದೇವಸ್ಥಾನದಿಂದ ಕಲಾ ತಂಡಗಳೊಂದಿಗೆ ಶ್ರೀಗಳವರ ಭಾವಚಿತ್ರದ ಜೊತೆ ಬಾಳುಪೇಟೆಯ ರಾಜಬೀದಿಯಲ್ಲಿ 101 ಪೂರ್ಣ ಕುಂಭಗಳ ಜೊತೆ ಸಿದ್ದಣ್ಣಯ್ಯ ಪ್ರೌಢಶಾಲೆ ಆವರಣದಲ್ಲಿ ನಡೀತಕ್ಕಂಥ ಧಾರ್ಮಿಕ ಸಮಾರಂಭಕ್ಕೆ
ವಿಜೃಂಭಣೆಯಿಂದ ವಿಶೇಷವಾಗಿ ಏನು ಕಲಾ ತಂಡಗಳೊಂದಿಗೆ ಭಾವಚಿತ್ರದ ಮೆರವಣಿಗೆ ನಡೆಯುತ್ತೆ. ಅಲ್ಲಿ ಮೊದಲಿಗೆ ರಕ್ತದಾನದ ಶಿಬಿರ ಪ್ರತಿ ವರ್ಷದಂತೆ 250ಕ್ಕೂ ಹೆಚ್ಚು ಯೂನಿಟ್ ರಕ್ತದಾನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಅದ್ರ ಜೊತೆ ಈ ಬಾರಿ ಹೊಸದಾಗಿ ಏನು ನೇತ್ರ ತಪಾಸಣಾ ಶಿಬಿರವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಬೆಳಗ್ಗೆ 10:30ಕ್ಕೆ ನಮ್ಮ ಪರಮ ಪೂಜ್ಯರಾದಂಥ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ, ಜೊತೆಗೆ ನಮ್ಮ ಸಕಲೇಶಪುರ ತಾಲೂಕಿನ ಏನು ಸಂಕಲಾಪುರ ಮಠದ ಧರ್ಮರಾಜೇಂದ್ರ ಮಹಾಸ್ವಾಮಿಗಳು, ಕಲ್ಮಠದ ಮಹಂತ ಸ್ವಾಮಿಗಳು, ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮಿಗಳು ಮತ್ತೆ ತಣ್ಣೀರಹಳ್ಳಿ ಮಠದ ವಿಜಯಕುಮಾರ ಸ್ವಾಮೀಜಿಯವರ ಏನು ಉಪಸ್ಥಿತಿಯಲ್ಲಿ ಒಂದು ಧಾರ್ಮಿಕ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಹಲವಾರು ಜನ ಗಣ್ಯರಿಗೆ ಒಂದು ಗೌರವ ಪುರಸ್ಕಾರ ಕೂಡ ಜರುಗಲಿದೆ. ಜೊತೆಗೆ ವಿಶೇಷ ಅಂದ್ರೆ ಏನು ಪ್ರತಿ ವರ್ಷದಂತೆ ದಾಸೋಹಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಪತ್ರಿಕಾಗೋಷ್ಠಿಯಲ್ಲಿ ಬಿಪಿ ಚಂದ್ರಶೇಖರ್, ಸಿಂಗಪ್ಪ, ಯಶವಂತ್ ಹಾಜರಿದ್ದರು. ಅಯೋಧ್ಯೆಯಲ್ಲಿ ರಾಮಪ್ರಾಣ ಪ್ರತಿಷ್ಠಾಪನೆಯಾದ ಹಿನ್ನೆಲೆ ಹಾಸನನಗರದ ಶಂಕರಮಠ ರಸ್ತೆಯಲ್ಲಿರುವ ಚಂದ್ರಮೌಳೇಶ್ವರ ದೇವಾಲಯದಲ್ಲಿ ನೂರಾರು ದೀಪಗಳನ್ನು ಹಚ್ಚಿ ಭಕ್ತಿ ಸಮರ್ಪಿಸಿದ್ರು. ಮೊದಲಿಗೆ ಶ್ರೀರಾಮ ಫೋಟೋಗೆ ಪೂಜೆ ಸಲ್ಲಿಸಿ ಭಕ್ತರು ನಂತರ ಬಾಲ ವೃದ್ಧರಾದಿಯಾಗಿ ದೀಪಗಳನ್ನ ಹಚ್ಚಿ ಭಕ್ತಗಣ ಭಕ್ತಿ ಪರವಶರಾಗಿದ್ದಾರೆ. ದೀಪಗಳನ್ನ ಹಚ್ಚಿದ ನಂತರ ಭಜನೆ ಕಾರ್ಯಕ್ರಮ ನಡೆಸಿಕೊಟ್ಟ ಮಹಿಳೆಯರು ರಾಮ ಭಜನೆ ಮಾಡುವ ಮೂಲಕ ಗಮನ ಸೆಳೆದರು. ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾದರು. ಮಾರಕ ರೋಗಕ್ಕೆ ತುತ್ತಾದ 18 ವರ್ಷದ ಯುವತಿಗೆ ಬೇಲೂರು ಲಯನ್ಸ್ ಕ್ಲಬ್ ವತಿಯಿಂದ ಸಹಾಯ ಹಸ್ತ ಚಾಚಿದ್ರು. ಬೇಲೂರು ನಗರದ ಸುರಪುರ ಬಡಾವಣೆಯಲ್ಲಿ ವಾಸವಿರುವ ಶಿವಾಜಿರಾವ್ ಮತ್ತು ಜಯಮ್ಮ ದಂಪತಿಗಳ ಪುತ್ರಿ ತನುಶ್ರೀ 18 ವರ್ಷದ ಯುವತಿ ಹಲವು ತಿಂಗಳಿಂದ ಮಾರಕ ರೋಗಕ್ಕೆ ತುತ್ತಾಗಿದ್ದು ಆಟ ಪಾಠ ಶಾಲೆಯೆಂದು ಎಲ್ಲರಂತೆ ಬದುಕುತ್ತಿದ್ದ ತನುಶ್ರೀ ಹಾಸಿಗೆ ಹಿಡಿದಿದ್ದು ಭೀಕರ ಕಾಯಿಲೆಗೆ ತುತ್ತಾಗಿ ತೀವ್ರ ಅಸ್ತವ್ಯಯಗೊಂಡಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಕಳೆದ 2 ವರ್ಷದಿಂದ ಮಾರಕ ರೋಗಕ್ಕೆ ತುತ್ತಾಗಿ ಬೆಂಗಳೂರು, ಮಂಗಳೂರು, ಹಾಸನ, ಶಿವಮೊಗ್ಗ ಸೇರಿದಂತೆ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಿದರೂ ಯಾವುದೇ ಪ್ರಯೋಜನಗೊಂಡಿಲ್ಲ. ಮಕ್ಕಳ ಚಿಕಿತ್ಸೆಗೆ ಹೊಲ, ಗದ್ದೆ, ಮನೆತನ, ಜಾನುವಾರುಗಳನ್ನ ಮಾರಾಟ ಮಾಡಿ ಸಂಪೂರ್ಣ ಹತಾಶರಾಗಿದ್ದ ಕುಟುಂಬಕ್ಕೆ ಬೇಲೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಂಡದವರಾದ ಡಾಕ್ಟರ್ ಚಂದ್ರಮೌಳಿ ಮುಕ್ತಿಯಾರ್, ಪ್ರಶಾಂತ್, ಸುರೇಶ್ ಅವರು 10,000 ಚೆಕ್ ನೀಡಿ ಸಹಾಯ ಹಸ್ತ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಚಂದ್ರಮೌಳಿ, ಮಾರಕ ಕಾಯಿಲೆಗೆ ತುತ್ತಾಗಿರುವ ಯುವತಿಗೆ 3 ತಿಂಗಳ ಅವಧಿಯ ಔಷಧಿ ಉಪಚಾರಗಳನ್ನ ಲಯನ್ಸ್ ಕ್ಲಬ್ ವತಿಯಿಂದ ನೀಡುವುದಾಗಿ ಹೇಳಿದರು ಮತ್ತು ತನುಶ್ರೀ ಚಿಕಿತ್ಸೆಗೆ ಸದ್ವಿ ದಾನಿಗಳು ಮುಂದಾಗಬೇಕೆಂದು ಬೇಲೂರು ಲಯನ್ಸ್ ಕ್ಲಬ್ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ದಾನಿಗಳಲ್ಲಿ ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಬೇಲೂರಿನ ಲಯನ್ಸ್ ಕ್ಲಬ್ 3 ವರ್ಷಗಳಿಂದ ನಡ್ಕೊಂಡು ಬಂದು ಸಾಕಷ್ಟು ಈ ಸ್ನೇಹಿಯಾಗಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾ ಬರ್ತಾ ಇದೆ. ಇದೇ ರೀತಿಯಾಗಿ ಹೋದ ವಾರದಲ್ಲಿ ಶಿವಾಜಿ ಎಂಬ ಸುರಪುರದ ಗ್ರಾಮದವರು ಬಂದು ಈಗ ನನ್ನ ಮಗಳಿಗೆ ಹುಷಾರಿಲ್ಲ, ಅವಳಿಗೆ ಡಯಾಬಿಟಿಸ್ ಆಗಿ ಸಾಕಷ್ಟು ಟ್ರೀಟ್ಮೆಂಟ್ಗೆ ತೊಂದರೆ ಆಗ್ತದೆ ಅಂತಂದಾಗ ಲಯನ್ಸ್ ಕ್ಲಬ್ನವರೆಲ್ಲ ಸೇರ್ಕೊಂಡು ಅವ್ರ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ಅವಳನ್ನು ನೋಡಿದಾಗ ಬಹಳ ದುಃಖ ಆಗಿ ಲಯನ್ಸ್ ಕ್ಲಬ್ನವರು ಈಗ ತಕ್ಷಣಕ್ಕಾಗಿ ಅವಳಿಗೆ ಚಿಕಿತ್ಸೆಗೆ ಬೇಕಾಗಿರುವಂತ 10,000 ರೂಪಾಯಿಗಳನ್ನು ನೀಡಿ ಬಂದಿರ್ತೇವೆ. ಅದೇ ರೀತಿಯಾಗಿ ಅಲ್ಲೇ ಡಿಸ್ಕಸ್ ಮಾಡಿ ಅವಳಿಗೆ ಮುಂದಿನ ದಿನಗಳಲ್ಲಿ ಅವಳು ಇರುವ ತನಕನೂ ಬೇಕಾಗಿರುವಂತ ಏನು ಔಷಧಿಗಳಿದ್ದಾವೆ ಅದನ್ನೆಲ್ಲದನ್ನು ಲಯನ್ಸ್ ಕ್ಲಬ್ ಇಂದಾನೆ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಇಷ್ಟು ಮಾಡ್ಲಿಕ್ಕೆ ಇದೇ ರೀತಿಯಾಗಿ ಸಾರ್ವಜನಿಕರು ಆದಷ್ಟು ಅವಳಿಗೆ ಸಹಾಯ ಮಾಡಿ ಅಂತ ಹೇಳ್ಕೊಂತ ನಾನು ಬೇಡ್ಕೊಳ್ತೀನಿ. ಧನ್ಯವಾದ. ಸಕಲೇಶಪುರ ಬಜರಂಗ ದಳ ವತಿಯಿಂದ ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಎಲ್ಇಡಿ ಸ್ಕ್ರೀನ್ ಹಾಕಿ ನೇರ ಪ್ರಸಾರ ವೀಕ್ಷಣೆಗೆ ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಹೊಳೆಮಲ್ಲೇಶ್ವರ ಭಜನಾ ತಂಡದಿಂದ ಭಜನೆ ಮಾಡಿದ್ರು. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ಮತ್ತು ಬಿಆರ್ ಗುರುದೇವ್ ಮತ್ತು ಬಾಳು ಮಲ್ಲಿಕಾರ್ಜುನ್, ರಾಕೇಶ್ ಆನೆಮಹಲ್, ವಿಕ್ರಮ್ ತೋಟದಗದ್ದೆ, ಕೃಷ್ಣಮೂರ್ತಿ ವಕೀಲರು, ಡಾಕ್ಟರ್ ರತ್ನಾಕರ್ ನಾರಾಯಣ್ ಆಳ್ವ ಅವರು ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು. ಸಕಲೇಶಪುರದ ವಿವಿಧ ಭಾಗಗಳಿಂದ ಬಂದ ರಾಮ ಭಕ್ತರು ಪ್ರಾಣ ಪ್ರತಿಷ್ಠಾಪನೆ ಕಣ್ಣು ತುಂಬಿಕೊಂಡರು.
ಸರಿಸುಮಾರು 500ಕ್ಕೂ ಹೆಚ್ಚು ಭಕ್ತರು ಸರಿಯಾಗಿ 12:30ರ ಅಭಿಜಿನ್ ಲಗ್ನದಲ್ಲಿ ನಡೆದ ಪ್ರತಿಷ್ಠಾಪನೆಯಾದ ಸಮಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಮಂತ್ರಾಕ್ಷತೆ ತಲೆ ಮೇಲೆ ಹಾಕಿಕೊಂಡು ಧನ್ಯರಾದರು. ದುರ್ಗವಾಹಿನಿ ಕಾರ್ಯಕರ್ತೆಯರು ಪ್ರಸಾದ ಪಡಿಸಿದ್ರು. ವಿಶ್ವ ಹಿಂದ್ ಪರಿಷತ್ ಕಾರ್ಯಕರ್ತರು ಉಪಸ್ಥಿತರಿದ್ದು ಜೈನ ಪೋಷಕರ ಸಂಘದ ಸತೀಶ್, ಗುರುಬೇಗೌಡ, ವ್ಯವಸ್ಥಾಪಕರು ನಾಗೇಶ್, ಚಾಮುಂಡೇಶ್ವರಿ ದೇವಸ್ಥಾನ ಅಧ್ಯಕ್ಷರಾದ ಬಸವರಾಜ್, ಸತೀಶ್ ಬೈರನುಡಿ, ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜು, ಬಿಜೆಪಿ ಮುಖಂಡ ಪುನೀತ್ ಬನ್ನಳ್ಳಿ ಆಗಮಿಸಿದ್ರು. ವಿಶೇಷ ಅತಿಥಿಗಳಾಗಿ ಸಿದ್ದೇಶ್ ನಾಗೇಂದ್ರ, ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆಗಮಿಸಿ ಕಾರ್ಯಕರ್ತರೊಂದಿಗೆ ರಾಮಮಂದಿರ ವಿಚಾರವಾಗಿ ಚರ್ಚೆ ಮಾಡಿದ್ರು. ಕೌಶಿಕ್, ಧರ್ಮೇಶ್, ಪ್ರದೀಪ್, ದುಷ್ಯಂತ್, ಮಂಜು, ಕಬ್ಬಿನಗದ್ದೆ, ಶೇಖರ್, ಶ್ರೀಜಿತ್, ದಿಲೀಪ್, ಸಂತೋಷ್, ರವಿ, ಸುರೇಂದ್ರ, ರವಿ, ಚಾರ್ಲಿ, ವಿನೋದ್, ದೀಪು ಉಪಸ್ಥಿತರಿದ್ದರು. ಚಿಕ್ಕಮಗಳೂರಿನಿಂದ ಕದ್ರಮಿದ್ಯ ಇನ್ಫ್ರಂಟೋ ಜೆಸಿಸ್ ಶಾಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಕೆಟ್ಫ್ಯಾಂಡೋ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ರಾಜ್ಯಮಟ್ಟದ ಫ್ರೀಡಂ ಕಪ್ ಕೆಟ್ಫ್ಯಾಂಡೋ ಚಾಂಪಿಯನ್ಶಿಪ್ 2024ರ ಸ್ಪರ್ಧೆಗೆ ಹಾಸನ ಜಿಲ್ಲೆಯ ಬೇಲೂರಿನ ಯುನೈಟೆಡ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ 14 ಬಂಗಾರದ ಪದಕ, 9 ಬೆಳ್ಳಿಯ ಪದಕ ಹಾಗೂ 16 ಕಂಚಿನ ಪದಕ ಪಡೆಯುವುದರ ಮೂಲಕ ರಾಜ್ಯಮಟ್ಟದ ಫ್ರೀಡಂ ಕಪ್ ಕೆಟ್ಫ್ಯಾಂಡೋ ಚಾಂಪಿಯನ್ಶಿಪ್ ಅನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಚಾಂಪಿಯನ್ಶಿಪ್ ಕಪ್ ಗಳಿಸಿಕೊಟ್ಟಂತಹ ಕ್ರೀಡಾಪಟುಗಳಿಗೆ ಹಾಗೂ ಟೆಕ್ವಾಂಡೋ ಮಾಸ್ಟರ್ ಇಷ್ಟಾದಿಬ್ಬರಿಗೆ ಶಾಲೆಯ ಕಾರ್ಯದರ್ಶಿಯಾದ HM ದಿನೇಶ್ ಅವರು ಅಭಿನಂದನೆ ಸಲ್ಲಿಸಿ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತು ಕೊಡದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ದೃಷ್ಟಿಯಿಂದ ಮಕ್ಕಳಿಗೆ ಪಠ್ಯ ಶಿಕ್ಷಣದ ಜೊತೆ ಪಠ್ಯೇತರ ಶಿಕ್ಷಣವನ್ನ ನೀಡುತ್ತಾ ಬಂದಿದ್ದೇವೆ. ಈ ರೀತಿಯ ಶಿಕ್ಷಣಗಳು ಮಕ್ಕಳು ಜೀವನದಲ್ಲಿ ಯಶಸ್ಸು ಗಳಿಸಿ ಮುನ್ನಡೆಯಲು ಸಹಕಾರಿಯಾಗುತ್ತವೆ. ಈ ರೀತಿಯ ಕ್ರೀಡಾ ಸ್ಪರ್ಧೆಗಳಿಗೆ ಮಕ್ಕಳನ್ನ ತರಬೇತಿಗೊಳಿಸಿ ಅವರಿಗೆ ಆತ್ಮಸ್ಥೈರ್ಯವನ್ನ ನಮ್ಮ ನುರಿತ ಶಿಕ್ಷಕರು ನೀಡುತ್ತಿದ್ದು ಅದು ಫಲಪ್ರದವಾಗಿದ್ದು ಶಾಲೆಗೆ ಚಾಂಪಿಯನ್ಶಿಪ್ ದೊರೆಯುತ್ತಿರುವುದು ಸಂತಸ ತಂದಿದೆ. ಇದೇ ರೀತಿ ಮುಂದೆಯೂ ನಡೆಯುವಂತಹ ಎಲ್ಲಾ ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಲು ಶಾಲೆಯ ವತಿಯಿಂದ ಅನುವು ಮಾಡಿಕೊಡಲಾಗುವುದು. ಅದನ್ನ ಮಕ್ಕಳು ಸದುಪಯೋಗ ಮಾಡಿಕೊಂಡು ಗುರಿಯನ್ನ ಸಾಧಿಸಬೇಕೆಂದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಖಜಾಂಚಿಯಾದ ಸಿಎಸ್ ಲೋಕೇಶ್, ಮುಖ್ಯ ಶಿಕ್ಷಕಿ ದೀಪಾ ಇಮೆನ್, ಮುಖ್ಯ ಶಿಕ್ಷಕ ರಘುರಾಮ್, ಟೆಕ್ವಾಂಡೋ ಶಿಕ್ಷಕ ಇರ್ಷಾದ್ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದು ಮಕ್ಕಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿದರು. ಅಯೋಧ್ಯೆಯಲ್ಲಿ ಶ್ರೀರಾಮ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಹಿನ್ನೆಲೆ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯ ರಂಗಮಂದಿರದಲ್ಲಿ ರಾತ್ರಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀರಾಮೋತ್ಸವ ದೀಪೋತ್ಸವದಲ್ಲಿ 1111 ದೀಪಗಳನ್ನು ವಿತರಿಸಲಾಯಿತು. ಬೆಳಕಿನ ಜ್ಯೋತಿಯನ್ನ ಒಬ್ಬರಿಂದ ಒಬ್ಬರಿಗೆ ಹಚ್ಚುವ ಮೂಲಕ ಭಾರತೀಯ ಸಂಸ್ಕೃತಿ, ಸಂಸ್ಕಾರ, ಬಾಂಧವ್ಯ ಮೆರೆದ ನಗರದ ಮಹಿಳೆಯರು ಉತ್ತರ ದಿಕ್ಕಿಗೆ ನಿಂತು ದೀಪ ಬೆಳಗುವ ಮೂಲಕ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎಂದು ಘೋಷಣೆಗಳನ್ನ ಕೂಗುವ ಮೂಲಕ ಗಾಂಧಿ ವೃತ್ತ ಮಾರ್ಗವಾಗಿ ದೀಪೋತ್ಸವ ಮೆರವಣಿಗೆ ಮಾಡಿ ನಂತರ ಶ್ರೀರಾಮ್ ದೇವರಿಗೆ ಮಹಾಮಂಗಳಾರತಿ ನಡೆಸಿ ಭಾಗವಹಿಸಿದ ಸರ್ವ ಭಕ್ತಾದಿಗಳಿಗೂ ಕಡಲೆಕಾಳು ಹಾಗೂ ಪುಳಿಯೋಗರೆ ಪ್ರಸಾದವನ್ನ ವಿತರಣೆ ಮಾಡಲಾಯಿತು. ಶ್ರೀರಾಮದೇವರ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರು ಭಾಗವಹಿಸಿ ಸಂಭ್ರಮಕ್ಕೆ ಸಾಕ್ಷಿಯಾದರು. ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಹಾಗೂ ರಾಯ ರಂಗಮಂದಿರದ ನಿರ್ದೇಶಕಿ ಸ್ವಾತಿ ಪಿ ಭಾರದ್ವಾಜ್, ರಾಯರ ರಂಗಮಂದಿರದ ಅಧ್ಯಕ್ಷರಾದ ಶ್ರೀಮತಿ ಅನಿತಾ, ಎಂಕೆ ಪ್ರಕಾಶ್, ಅರ್ಚಕರಾದ ಸೋಮಶೇಖರ್, ರಾಯರ ರಂಗಮಂದಿರದ ಸದಸ್ಯರಾದ ಜಗದೀಶ್, ಲೋಕೇಶ್ ದಾಸ್, ಸಂಗೀತ ಗುರುಗಳಾದ ವೇದಿಪಾನ್ ರಾಮಚಂದ್ರ, ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳಾದ ಧರಣಿ ನಾಗೇಶ್, ಕೆರೆಪತಿ ಜಗದೀಶ್, ಶ್ಯಾಮ್ ಸುಂದರ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಭಾರತ್ ಚೋಡೋ ಯಾತ್ರೆ ತೆರಳುತ್ತಿದ್ದ ರಾಹುಲ್ ಗಾಂಧಿ ಮೇಲೆ ಬಿಜೆಪಿಗರಿಂದ ದಾಳಿ ಆರೋಪ. ಅಸ್ಸಾಂ ಘಟನೆ ಖಂಡಿಸಿ ಡಿಸಿ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಸಮಾಧಾನ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಸಿಐಟಿಯು ವತಿಯಿಂದ ಡಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ. ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಮದ್ಯದಂಗಡಿಗಳಲ್ಲಿ ಸ್ವಚ್ಛತೆ ಇಲ್ಲದ ವಿರುದ್ಧ ಪುರಸಭೆ ಅಧ್ಯಕ್ಷೆ ಗರಂ. ಸ್ವಚ್ಛತೆ ಕಾಪಾಡದಿದ್ದರೆ ಪರವಾನಗಿ ರದ್ದು. ಬೇಲೂರಿನಲ್ಲಿ ನಿಯಮ ಪಾಲಿಸದವರಿಗೆ ತೀರ್ಥಕುಮಾರಿ ಖಡಕ್ ಎಚ್ಚರಿಕೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಬಸವೇಶ್ವರ ಅವರ ಆಯ್ಕೆ. ಮಹನೀಯರನ್ನ ಗುರುತಿಸಿ ಗೌರವಿಸುವುದು ಶ್ಲಾಘನೀಯ. ನಗರದಲ್ಲಿ ವೀರಶೈವ ಲಿಂಗಾಯತ ಸಂಘದಿಂದ ಮೆಚ್ಚುಗೆ.
ನೈಜ ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.